ಒಂದು ಯಾಟೆ ಎತ್ಲಾಗ ಹೋಗಿದ್ ಕಣ. ಎದ್ದಾಗಲೇ ಹೇಳಿದ್ದೆ ಅವ ಅಪ್ಪಗೆ, ಯಪ್ಪ ಯಾಟ ಬಿಡಬೇಡ ಅದನ್ನ ಕೊಯ್ಯಾನ ಅಂತ ಹೇಳಿ. ಋತಕೈಗೆ ನಾಟಿ ಕೋಳಿ ಸಾರು ಅಂದರೆ ಇಷ್ಟ ಅಂತೆ. ನಾಟಿ ಕೋಳಿ ಸಾರು ಉಮ್ಮಂಗಾಗೈತಂತೆ. ಅದಕ್ಕೇನೆ ಅದನ್ನ ಕೊಯ್ಯಾನ ಅಂತಂದ್ರೆ ನಮ್ಮ ಅಪ್ಪಯ್ಯ ಎತ್ಲಾಗನ ಅದೇ ಬಿಟ್ಟೈತು ಹೋಗತ್ತ. ಸಿಗುತ್ತಾ ಹೆಂಗನ ಅಂತ ಇವತ್ತು ಹಿಡಿಬೇಕು. ಭಾನುವಾರ ಕೋಳಿ ಸಾರು ಮಾಡಲೇಬೇಕು, ನಾಟಿ ಕೋಳಿ ಸಾರ. ಬಾ 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 ಕುಕ್ಕು 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 ಬಾ 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 ಎಲ್ಲೋಗೈತ ಏನೋ. ಇಲ್ಲೆಲ್ಲ ಸೀಮೆ ಜಾಗಕ್ಕೆಲ್ಲ ಹೋಗಿರ್ಬೇಕು ಸಾಮಾನ್ಯ. ಬಾ ಬಾ ಹತ್ರ ಒಂದೆರಡು ಕಾಳು ಹಾಕಿರಿ ಬರುತ್ತೇನಪ್ಪ, ನೋಡೋಣ ಅದಿಲ್ಲ. ಬರ್ಬೋದು ಅಂತದನಾಗಲಿ ಪಿಳ್ಳೆನ ವಾಸಿ ಇವತ್ತು. ಹೆಂಗತ್ತ ನೋಡಿ, ಹಂಗೆ ಅಪ್ಪ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗಳು ಬದುಕು ಮಾಡ್ಕೊಂಡು ಈ ಹುಡುಗಿ ನೋಡಪ್ಪ ಎಷ್ಟು ಗೌರವ ತಂದ್ಲು. ನನ್ನ ಮಗಳು ಹೆಂಗೆ ನಮ್ಮ ಗೌರವ ಕಳೆದು ಅಲ್ಲಪ್ಪ, ನಮ್ಮ ಮರ್ಯಾದೆ ಕಳೆದ್ಲಲ್ಲಪ್ಪ ಅಮ್ಮಂಗಾಗೈತಿ. ಎಂತ ಆಗಲಿ ಈ ಹುಡುಗಿನೇ ವಾಸಿ ಇವತ್ತು. ಅಕ್ಕಾರಮ್ಮ ಬದುಕಿ ಬುಕ್ಸಿಡು ನೋಡು. ಅಕ್ಕೆ ಮತ್ತು ಮಕ್ಕಳನ್ನ ಬದುಕಿ ತೀಡಬೇಕು. ಕಷ್ಟ ಏನು ಅಂತ ಗೊತ್ತಾಗಬೇಕು ಮಕ್ಕಳಿಗೆ. ಬರೀ ಸುಖ ತೋರಿಸಿರೆ ನಾವು ಸುಖದಾಗೆ ತೂಕಾಡ್ಸಿರೆ ಅಷ್ಟೇ ಅವು. ಇಲ್ಲದ್ದು ಇದು ಮಾಡ್ತಾಳೆ. ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು. ಕಷ್ಟ ತೋರಿಸ್ದಾಗ ಮಾತ್ರ ಮಕ್ಕಳು. ಇಲ್ಲ ಅಂತಂದರೆ ಏನಲ್ಲ. ಇವತ್ತು ಎಂಥ ಕೆಲಸ ಆಗೋತು ನಮ್ಮ ಸೊಪ್ಪಿಂದ. ಈ ಹುಡುಗಿನ ನೋಡಿರಿ ಮರ ಆಗಿತ್ತು. ನಮ್ಮಮ್ಮ ಕೈ ಮುಗಿಬೇಕು. ಇವಳು ಕಾಲು ದಸಕ್ಕೆ ತೂರಿರು ಬುದ್ಧಿ ಬರಲ್ಲ ಅವಳಿಗೆ. ಸ್ನೇಹಮ್ಮ ಏನಂತ? ಅಲ್ಲ ಕಣೆ, ಇವಾಗ ನಮ್ಮ ಸೊಪ್ಪಿ ಅವನ ಮೊಬೈಲ್ ಅಂಗಡಿ ಇಕ್ಕಿದ್ನಂತಲ್ಲ. ಅವ್ನು ಯಾರ ನಿಕ್ಕಿ ಪಕ್ಕಿ ಆಗ ಅವನ್ನ ಅವಾಗ ಲವ್ ಮಾಡ್ತಿದ್ಲಂತೆ. ಅವ್ನು ಎಲ್ಲೇ ಇದ್ದಾನೆ ಏನು ಎತ್ತ ಅಂತೇಳಿ ನಿನಗೆ ಏನೋ ಗೊತ್ತೇನೆ? ಅವಳನ್ನ ಕೇಳಮ್ಮ, ಏನೋ ಗೊತ್ತಿದ್ರೆ ಹೇಳ್ತಾಳೆ ಅಂದ್ಲು. ಅವಳಿಗೆ ಗೊತ್ತಿರಬೇಕು ಅಂತ ಹೇಳಿಳು. ಅದಕ್ಕೆ ನಿನಗೆ ಏನೋ ಗೊತ್ತಿದ್ರೆ ಹೇಳೆ ಸ್ನೇಹ. ಗೊತ್ತಿಲ್ಲ ಕಣಂಟಿ. ಈಗ ನಾನೊಂದು ಹೆಣ್ಣಾಗಿ ಏನೋ ಅವಳು ನನ್ನ ಮೇಲೆ ಮುಂಚ್ಕೊಂಡ್ಲು, ಅವಳು ನಾನು ಮಾತಾಡ್ಸಲ್ಲ ಅಂತ ಹೇಳಿ ನಾನು ಇವತ್ತು ಹಂಗೆ ಮಾಡ್ತಿಲ್ಲ. ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಮೊಬೈಲ್ ಶಾಪಿಗೆ ತಗೋ ಅವ್ರ ಹತ್ರ ಏನು ಹೇಳಿ ನಮಗೆ ಕೆಲಸ? ಅವ್ರ ಫೋನ್ ನಂಬರ್ ಎಲ್ಲ ಏನು ಕಿಸ್ಕೊಳ್ಳೋಣ? ನಾನು ಏನೋ ಒಂದೆರಡು ದಿನ ಹೋದೆ. ಅವ್ನು ಯಾಕೋ ಒಂಥರ ಸರಿ ಇಲ್ಲ ಅನ್ನೋದು ಗೊತ್ತಾಯಿತು. ಸ್ವಲ್ಪ ದಿನ ನಾನೇ ಯಾಕೋ ಅವಾಗ ಫೋನ್ ನಮ್ಮ ಅಪ್ಪಾಜಿದು ಫೋನ್ ರಿಪೇರಿ ಮಾಡಿಸ್ಕೊಬರಕ್ಕೆ ತಗೊಂಡೋಗಿದ್ದೆ ನಾನು. ಆವಾಗ ಸ್ವಲ್ಪ ದಿನ ನಾನು ಹಣ ಇದನ್ನು ರಿಪೇರಿ ಮಾಡ್ಕೊಡೋಣ ಅಂತ ಕೇಳ್ತಿದ್ದೆ. ಅವ್ನು ನನ್ನ ಅಣ್ಣ ಏನು ಬಿಡ ಹಾಗೆ ಹೀಗೆ ಅಂತೇಳಿ ಅವನ ವರ್ತನೆ ತೋರಿಸ್ತಾ ಇದ್ದ. ಅದಕ್ಕೆ ನನಗೆ ಅವ್ನ ಬುದ್ಧಿ ಗೊತ್ತಾಗ್ಬಿಟ್ಟು ನಾನು ದೂರ ಸರ್ಕೊಬಿಟ್ಟೆ. ನಾನು ಹೋಗ್ದಂಗಾದೆ. ಅವ್ರ ಫೋನ್ ನಂಬರೆಲ್ಲ ನಾನು ಏನು ಕಿಸ್ಕೊಂಬನ ಹೇಳು? ನಾನೇನು ಕ್ಲೋಸಾಗೆಲ್ಲ ಮಾತಾಡ್ತಿರ್ಲಿಲ್ಲ. ಅವಳು ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ನಾನೇನು ನಮ್ಮ ಅಜ್ಜಿದೊಂದು ಚಿಕ್ಕದು ಫೋನ್ ಇತ್ತು, ಅದೊಂದು ರಿಪೇರಿ ಮಾಡಿಸ್ಬೇಕಾಗಿತ್ತು. ಮತ್ತು ನಮ್ಮ ಅಮ್ಮನೊಂದು ಫೋನು ನೀವಿ ಬಿದ್ದೋಗಿತ್ತು. ಅವೆಲ್ಲ ರಿಪೇರಿಗಳಿದ್ವಲ್ಲ, ಅದಕ್ಕೇ ಅಲ್ಲಿ ನಾನು ರಿಪೇರಿಗಳು ಮಾಡಿಸ್ಕೊಬರೋಕ್ಕೆ ತಗೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅದನ್ನು ಅವಳು ನೋಡ್ಬಿಟ್ಟು ಇಲ್ಲಿಗೆ ಯಾಕೆ ಹೋಗ್ತಾಳೆ ಹಿಂಗೆ ಅಂತ ತಿಳ್ಕೊಂಡು ಅವಳು ಬರೋದಕ್ಕೆ ನಿಂತ್ಕೊಂಡು ಅವರು ಹಾಗೆ ಕ್ಲೋಸ್ ಆಗಿಬಿಟ್ರು. ನಾನು ದೇವ್ರಾಣಗೂ ನನ್ನ ಹತ್ರ ಫೋನೇ ಇಲ್ಲ. ಯಾಕೆ ನಾನು ಅವನ ಫೋನ್ ನಂಬರೆಲ್ಲ ಇಟ್ಕೊಳ್ಳೋಕೆ ಹೋಗೋಣ? ಅವನಿಂದ ಏನು ಕೆಲಸ ನನಗೆ? ಅವ್ರೇನು ನನಗೇನೇನು ಹಿಂದ್ಲಾರೋ ಮುಂದ್ಲಾರೋ ಯಾರೋ ಬೇರೆಯವ್ರದ್ದು ಯಾಕೆ ನಾನು ಇಸ್ಕೊಳ್ಳೋಣ? ಅವರಿಂದ ಏನು ನನಗೆ ಕೆಲಸ ಆಗಬೇಕಿಲ್ಲ ಅಂದಾಗ ನನಗೆ ಯಾಕೆ ಬೇಕು ಹೇಳೋ ಅವ್ರ ಫೋನ್ ನಂಬರು? ನಾನು ಅದಕ್ಕೆ ಇಸ್ಕೊಳ್ಳೋಕೆ ಹೋಗಿಲ್ಲ ಆಂಟಿ. ಇದ್ದಿದ್ರೆ ಕೊಡ್ತಿದ್ದೆ. ಈಗ ನಾನೊಂದು ಹೆಣ್ಣಾಗಿ ಇವಾಗ ಸೂಪಿಗೆ ಈ ಥರ ಆಗಿರೋದು ಕೇಳಿ ನನಗೂ ತುಂಬ ಬೇಜಾರಾಯಿತು. ಅದಕ್ಕೇ ನಾನು ಬೇಕಾದರೆ ಇದ್ದಿದ್ರೆ ಕೊಡ್ತಿದ್ದೆ. ನನ್ನ ಹತ್ರ ಇಲ್ಲ. ನಾನು ಯಾಕೆ ಇಸ್ಕೊಳ್ಳೋಣ ಹೇಳಿ? ಅವಳು ಹೇಳಿದ್ಲ, ನಮ್ಮ ಸೊಪ್ಪು ಅವಳಿಗೆ ಗೊತ್ತಿರುತ್ತೆ ಕಣಮ್ಮ, ಕೇಳು ಅಂತ ಹೇಳಿದ್ಲೇಳು. ಅದಕ್ಕೆ ಕೇಳ್ತಾ ಇದ್ದೀನಿ. ಏನಾದರೂ ಗೊತ್ತಿದ್ರೆ ಕೊಡಮ್ಮ. ಇಲ್ಲ ಕಣಂಟಿ, ನಾನು ಏನು ಕಿಕ್ಕಮ್ಮನ, ನನ್ನ ಹತ್ರ ಫೋನೇ ಇಲ್ಲ. ನನ್ನ ಫೋನ್ ನಂಬರ್ ಇನ್ನೆಲ್ಲಿ ಇಟ್ಕಮ್ಮನ ಹೇಳು? ನನಗೂ ಗೊತ್ತಿಲ್ಲ ಕಣಂಟಿ, ಪ್ರಾಮಿಸ್ ಗೊತ್ತಿಲ್ಲ. ಯಾಕೆ ಕೇಳ್ತಾ ಇದ್ದಾಳೆ ಅಮ್ಮ? ನಮ್ಮ ಸೊಪ್ಪು ಇವಾಗ 5 ತಿಂಗಳು ಬಸ್ರಿ ಕಣಮ್ಮ. ಅದಕ್ಕೆ ಇವಳು ಮೊಬೈಲ್ ರಿಪೇರಿ ಮಾಡಿಸ್ಕೆ ಬರೋಕ್ಕೆ ಹೋಗಾಳಂತೆ. ಇವಳು ಚೆನ್ನಾಗಿ ಮಾತಾಡಿಸ್ತಿದ್ಲಂತೆ ಇವಳು ನಿಮ್ಮಳು ಸ್ನೇಹ. ಅದಕ್ಕೆ ನಾನು ನಿಂತಾಗ ಏನೋ ಫೋನ್ ನಂಬರು ಅಡ್ರೆಸ್ ಏನಾನ ಐತೇನಮ್ಮ ಅಂತ ನಾನು ಕೇಳ್ತಾ ಇದ್ದೀನಿ. ಅವ್ರದ್ದೆಲ್ಲ ಯಾತಕ್ಕೆ ಇವಳು ಇಕ್ಕಂತಾಳೆ? ನಾವು ಅವಾಗ ಹೋಗ್ತಿದ್ವಾ, ಅಲ್ಲಿ ಕೊಟ್ಟಿದ್ವಿ, ಅದಕ್ಕೆ ಇಸ್ಕೊಂಬರಮ್ಮ ಅಂತ ಹೇಳ್ತಿದ್ವಿ. ಇವಳು ಮಾತಾಡಿಸ್ತಾಳಂತ ಅವಳು ಮ್ಯಾಲೆ ಬಿದ್ದು ಮಾತಾಡಿಸ್ಕೊಂಡು ಹೋಗಿ ಅವಳು ಹಿಂಗಾಗೈತಿ. ಅವ್ರದ್ದೆಲ್ಲ ಯಾಕೆ ಕೇಳಿ ನಮ್ಮ ಹುಡುಗಿ ಯಾಕೆ ಇಸ್ಕೊಂಡು ಇಕ್ಕಂತಾಳೆ? ನಾವು ಅದಕ್ಕೆ ಫೋನೇ ಕೊಡ್ಸೋಕೆ ಹೋಗಿಲ್ಲ. ಊಟ ಯಾಕೆ ಅಂತ ಹೇಳಿ ನಾವು ಫೋನೇ ಕೊಡ್ಸೋಕೆ ಹೋಗಿಲ್ಲ. ಸ್ನೇಹನೇ ಆಸೆ ಕಣಮ್ಮ. ನಿಜವಾಗ್ಲೂ ಒಳ್ಳೆ ಬುದ್ಧಿ ಕಲ್ತೈತೆ ನಮ್ಮಂಗೇನೆ. ನಿಮಗೂ ಒಬ್ಳೆ ಮಗಳು, ನಾನು ಒಬ್ಳೆ ಮಗಳು ಅಂತ ಬೋಳಿದ್ರ ಸಾಕ್ಬಿಟ್ಟೆ. ಅಯ್ಯೋ ಸಾವುಕಾರಮ್ಮ, ನೀವು ಹಂಗೆ ಸಾಕಿದ್ದೀರಾ.
ಯಾರನ್ನ ಹೇಳಿದ್ರೆ ಏನು ಕೇಳ್ತಿರ್ಲಿಲ್ಲ ಯಾಕ, ಯಾರು ಹೇಳಿದ್ರು ನೀನು ಕೇಳ್ತಿರ್ಲಿಲ್ಲ. ನಿನ್ನ ಮಗಳಿಗೆ ಹೇಳಕ್ಕ ಕೆಲಸ ಮಾಡಕ್ಕೆ ಕಾಕ ಅಂತ ನಾವೀಗ ಅವ್ರು ಹಂಗಿದ್ದಾರೆ ಅಂತ ಹೇಳಿ ನಾವು ಒಬ್ರಂತೆ ಆಡಿದ್ರೆ ಆಗಲ್ಲ. ನಾವು ಅದಕ್ಕೆ ಮತ್ತು ನಮ್ಮ ಹುಡುಗಿನ ನಾವು ಹೆಂಗೆ ಬೈವಾಗಿ ಇಕ್ಬೇಕು ಹಂಗೆ ಬೈವಾಗಿ ಇಕ್ಕಿವಿ. ಈಗ ಕೆಡಾರು ಎಲ್ಲಿದ್ರು ಕೆಡ್ತಾರೆ, ಪೆಟ್ಕೆಕಾಕಿ ಬೀಗ ಹಾಕಿರೂ ಕೆಡ್ತಾರೆ, ಕೆಡಾರು ಎಲ್ಲಿದ್ರು ಕೆಟ್ಟು ಹೋಗ್ತಾರೆ ಅನ್ನೋ. ಆದ್ರೂ ಒಂದಿಟ್ಟು ಬಾಯಿ ಇರಬೇಕು. ನಾವು ಹೆಂಗಿರ್ತೀವಿ ಹಂಗೆ ನಮ್ಮ ಮಕ್ಳು ಇರ್ತಾರೆ. ಅಷ್ಟೇನೆ. ಕೆಡಾರು ಹೆಂಗಿದ್ರು ಕೆಟ್ಟು ಹೋಗ್ತಾರೆ ಎಂಬುದು ಹೇಳಿದ್ರು ಹೇಳ್ಬೋದು ನಿನ್ನ ಮಾತಾ. ನಾನು ಅವಳು ಯಾವಾಗ ಬಂದರು ಹೋದ್ರು ಎಲ್ಲಿಗೆ ಹೋದ್ರು ಕೇಳ್ತಿರ್ಲಿಲ್ಲ, ಏನಾರ ಮಾಡ್ಕೊಂಬೇಳ, ಫೋನ್ ನೋಡ್ತಿರ್ಲಿಲ್ಲ. ಬಿಡತ್ತೆ ಹೆಂಗೆ ಹುಡುಗಿಯರು ಒಟ್ಟು ಫೋನ್ನಾಗೆ ಎಲ್ಲ ಮೆಸೇಜ್ ಮಾಡೋದು, ಹುಡುಗಿಯರೆಲ್ಲ ಫೋನ್ ಮಾಡೋದು ಅದೆಲ್ಲ ಇದ್ದೇ ಇರುತ್ತೆ ಅಂತೇಳಿ ಸುಮ್ಮನೆ ಆಗ್ತಿದ್ದೆ. ದೇವ್ರ ಆಣೆಗೂ ಗೊತ್ತಿರಲಿಲ್ಲ ಕಣಮ್ಮ, ದೇವ್ರ ಆಣೆಗೂ ಗೊತ್ತಿರಲಿಲ್ಲ. ಅಲ್ಲ ಏನಾನ ಇದ್ರೆ ಕೊಡು ಹಂಗ. ಇಲ್ಲ ಕಣಂಟಿ, ಇದ್ದಿದ್ರೆ ನಾನೇನು ಕೊಡ್ತಿರ್ಲಿಲ್ವೇ? ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಇಲ್ಲ ಅಂತೇಳಿ. ನಮ್ಮ ಮಗಳು ನೀನು ಯಾರ್ದಕ್ಕೂ ಕೇಳಬೇಡ ತಾಯಿ. ಆಮೇಲೆ ನನ್ನ ಮಗಳಿಗೆ ಆಮೇಲೆ ನಿಷ್ಠುರ ಒರೆಸ್ಬೇಡ, ಆಮೇಲೆ ನನ್ನ ಮಗಳಿಗೆ ತೊಂದರೆ ಕೊಡಬೇಡ, ಆಮೇಲೆ ಅವ್ರು ಇವ್ರಿಗೂ ಹೇಳೋದು ಅವೆಲ್ಲ ಮಾಡ್ಬೇಡ ಕಣ್ತಾಯಿ. ನನ್ನ ಮಗಳಿಗೆ ಗೊತ್ತಿಲ್ಲ. ಏನೋ ಒಂದು 2 ಸತಿ ಫೋನ್ ರಿಪೇರಿ ಮಾಡಿಸಿ ಬರೋಕ್ಕೆ ಅಲ್ಲೇ ಓದ್ಲಂತೆ. ಅಕ್ಕಿ ಇವಳು ನಿನ್ನ ಮಗಳು ನೋಡಿ ಅದನ್ನು ಇವಳು ಯಾಕೆ ಇಲ್ಲಿಗೆ ಹೋಗ್ತಾಳೆ ಅಂತ ಹೇಳಿ ಅವಳ ಮೇಲೆ ಬಿದ್ದು ಹೋಗಿರೋದು. ಅವ್ಳು ಮಾಡ್ಕೊಂಡಿರೋದು ಕಳು ಅನುಭವಿಸ್ತಾಳೆ. ನನ್ನ ಮಗಳನ್ನ ಕೇಳಬೇಡ ತಾಯಿ, ನಮಗೆ ಗೊತ್ತೇ ಇಲ್ಲ. ನಾವೇನೋ ಒಂದು 2 ಸರಿ ಮೊಬೈಲ್ ನಮ್ಮ ಅವೆಲ್ಲ ರಿಪೇರಿಗಿದ್ವು, ಕೊಡಮ್ಮ ಹಂಗೆ ಕಾಲೇಜ್ಗೆ ಹೋಗಿ ಬಚ್ಚ ಕೊಟ್ಟು ಇಸ್ಕೊಂಬ ಅಂತೇಳಿ ಕೊಡ್ತಿದ್ವಿ ಅಷ್ಟೇ ನಮ್ಮ ಅಮ್ಮನ ಕೈಗೆ. ಇನ್ನೇನು ನಾವಿನ್ನೇನು ಹೋಗೋದು ಅಂತೇಳಿ ಕೊಡ್ತಿದ್ವಿ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಇಲ್ಲ ಕಣಮ್ಮ, ಗೊತ್ತಿಲ್ಲ. ಅವಳು ಯಾತಕ್ಕೆ ಇಸ್ಕೊಂಡಿಕ್ಕೆ ಅಂತಾಳೆ ಫೋನ್ ನಂಬರ. ಸರಿ ಅಮ್ಮ, ಆಯ್ತು. ಹೆಂಗಕ್ಕಲ್ಲಮ್ಮ, ಇವತ್ತು ನಿನ್ನ ಮಗಳು ನೀನು ಬದುಕಿದ್ಕೆ ನಿಜವಾಗ್ಲು ಹೆಂಗ ಗೌರವಾಗ ಇದ್ದಾಳಮ್ಮ. ಗೌರವ ಉಳಿತು. ನಂದೇ ಮರ್ಯಾದೆ ಇವತ್ತು ಇಲ್ಲಿ ಬರೋಕ್ಕೂ ಮಕ್ಕಿಲ್ಲ. ನನಗೆಲ್ಲರೂ ಕೇಳ್ತಾರೆ, ಅಯ್ಯಪ್ಪ ಯಾರಿಗೇನು ಹೇಳೋಣ ಅಮ್ಮಂಗಾಗೈತಿ. ಏನು ಮಾಡೋಕ್ಕಾಗಲ್ಲ, ಆಗೈತಲ್ಲ. ಯಾರಿಗೇನು ಹೇಳೋಕ್ಕಾಗಲ್ಲ ಅಂತೀವಿ. ಮರ್ಯಾದೆ ಇರಲ್ಲ ನಮಗೂ. ನಿನ್ನ ಮಗಳು ಹಿಂಗೆ ಮಾಡ್ಕೊಂಡಿದ್ಲ ಅಂತೆಲ್ಲ ಎಲ್ಲರಿಗೂ ಕಣಿತಾಗೂ ಮಾತಾಡೋಕ್ಕೂ 4 ಜನ ಎಲ್ಲಾನ ಹೋದ್ರೂ ಈಗ ಆತನ ಒಂದು ಫಂಕ್ಷನ್ ಇಂತಕ್ಕೆ ಹೋಗ್ಲಿ ಎಲ್ಲಿಗಾನ ಹೋಗ್ಲಿ, ಎಮ್ಮನ ಮಗಳಾಗ ಮಾಡ್ಕೊಂಡಿದ್ಲಂತೆ ಅಂತ 4 ಕುತ್ಕೊಂಡು ಮಾತಾಡ್ಕೊಂಡು ಬೆಳೆ ತೋರಿಸ್ಕೊಂಡು ಮಾತಾಡ್ತಾರೆ. ಅಷ್ಟೇ. ಅವಾಗ ನಮಗೆ ಮರ್ಯಾದೆ ಇರಲ್ಲ. ಅದು ಕಾರ್ದಾನ ಅಷ್ಟೇನೆ. ಗೌರವಾಗಿದ್ದರೆ ಅಯ್ಯೋ ಅಮ್ಮನ ಮಕ್ಕಳು ಬೋಲ್ ಒಳ್ಳೆಯರು ಅಂತ ಹೇಳಿ ಹೊಗಳ್ತಾರೆ. ಹಂಗೆ ನಾನು ಅದಕ್ಕೋಸ್ಕರ ಒದ್ದಾಡೋದಷ್ಟೇ. ನಿನ್ಗೆ ಹೇಳಿದ್ರೆ ಗೊತ್ತಾಗಲಿಲ್ಲ ಯಾಕೆ ಇವತ್ತು ನೋಡಿ ನಿಮ್ಮ ಮರ್ಯಾದಿನ ಓದ್ತಾ ಅವಳದು ಜೀವನ ಹಾಳ. ನಮ್ಮ ಮರ್ಯಾದಿನ ಓದ್ತಿ ಏನು ಮಾಡಿ ಅದನ್ನು ಮುಂದೆನೇ ತಂಡು ಏನಪ್ಪ ಅಮ್ಮಂಗಾಗಿ ಹೋಗ್ತೀನಿ. ಇವಳು ತಗೋ ಇಲ್ವಂತ ಈಗ ಹೊಳ್ತಾಯ್ತಲ್ಲ ಈ ಅಮ್ಮ. ಯಾರ ಹೇಳಿರಿ ಹಂಗೆ ಹಿಂಗೆ ಅಂತೇಳಿ ಎಷ್ಟು ಇದು ಮಾಡೋದು. ಅದಕ್ಕೆ ಮತ್ತೆ ಯಾರೂ ಸುಮ್ಮನೆ ಹೇಳಲ್ಲ. ಕಾಣ್ದಿಲ್ಲದಲ್ಲ ಈಗ ಜನ ಸುಮ್ಮನೆ ಯಾರ ಮೇಲೂ ಈಗ ನಮಗೂ ಸ್ನೇಹಿಂಗೆ ಯಾರನ್ನ ಮಾತಾಡ್ತಾರೆ. ಯಾರು ಕಾಣ್ದಿಲ್ಲದ ಯಾರು ಮಾತಾಡಲ್ಲ. ಯಾರನ್ನ ಹೇಳಿದ್ರೆ ಹಿಂಗೆ ಹೋಗೋದ ಅಮ್ಮ. ಹಂಗೆ ಹಿಂಗೆ ಅಂತ ಹೇಳಿ ಹಂಗೆ ಎಷ್ಟು ಜೋರು ಮಾಡೋದಂತಲೇನೆ. ಭಾರಿ ಜೋರು ಮಾಡೋದು ಈ ಅಮ್ಮ. ನಾವೇನೋ ಅಂತ ಅಂದ್ಕೊಂಡೀವಿ, ಭಾಳ ಜೋರು ಮಾಡೋದು. ಜೋರು ಮಾಡಾಳು. ಯಾರನ್ನ ಹೇಳಿದ್ರೆ ಕೇಳ್ತಿರ್ಲಿಲ್ಲ. ನನ್ನ ಮಗಳನ್ನ ಹಂಗೆ ಬೆಳೆಸಿದೀವಿ, ಒಬ್ಬಳೆ ಮಗಳು ಹಂಗೆ ನೋಡ್ಕೊಂಡಿದ್ದೀವಿ, ಹಿಂಗೆ ನೋಡ್ಕೊಂಡಿದ್ದೀವಿ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ. ಅಯ್ಯೋ ಎಷ್ಟು ಹೇಳೋಳ ಅಮ್ಮ. ಅಲ್ಲ ನಾವ್ಯಾಕೆ ಇಸ್ಕೊಂಬನಪ್ಪ. ಅವಳು ಅವತ್ತು ಬಂದು ನನ್ನೇ ಕೇಳಿದ್ಲು, ಅದು ನೀನು ಲವ್ ಮಾಡ್ತಾ ಇದೀಯಾನೋ ಅಂತೇಳಿ ಮೇಲೆ ಬಿದ್ದು ಲವ್ ಮಾಡೇಳಿ. ನೀನು ಮೊಬೈಲ್ ಅಂಗಡಿ ರಿಪೇರಿ ಮಾಡಿಸೋ ಬರೋಕ್ಕಾಗಲ್ಲ, ಯಾಕೆ ಹೋಗ್ತಾ ಇದೆಯಾ ಅಂಬದು ಗೊತ್ತಿಲ್ಲ. ಒಂದಿನ ರಿಪೇರಿ ಮಾಡಿಕೊಟ್ಟಿದ್ದ, ಇನ್ನೊಂದು ದಿನ ಯಾಕೆ ಚಾರ್ಜ್ ಆಗ್ತಿರ್ಲಿಲ್ಲ, ತಗೊಂಡೋದ್ಲು. ಒಂದು 2 ತಡಿ ಅಜ್ಜಿದೊಂದು ತಗೊಂಡೋದ್ಲು, ನಂದೊಂದು ತಗೊಂಡೋದ್ಲು. ಅಜ್ಜಿದೊಂದು ಕೀಪ್ಯಾಡ್ ಇತ್ತು. ಹಿಂಗೆಲ್ಲ ನಾವು ಅಲ್ಲಿ ತಕ್ಕೋದಾಗ ಎಲ್ಲಿದ್ಯಮ್ಮ ಅಂತೇಳಿ ಒಂದು ಫೋನ್ ಮಾಡೋಕ್ಕೆ ಅದನ್ನ ರಿಪೇರಿ ಬ್ಯಾಟ್ರಿ ಹೋಗಿತ್ತು. ಬ್ಯಾಟ್ರಿ ಅಷ್ಟೇ ಬರಮ್ಮ ಹಿಂಗೆ ಆಶೆ ಬಂದ್ಲು. ನಂದೊಂದು ನೀರ್ನಾಗ ಬಿದ್ದಿತ್ತು, ತಿರ್ಗಾ ಚಾರ್ಜ್ ಆಗ್ತಿರ್ಲಿಲ್ಲ. ಇನ್ನೊಂದು ಇತ್ತವರಪ್ಪ ಹಿಂದೆ ಅದು ಇದಾಗಿತ್ತು, ಡಿಸ್ಪ್ಲೇ ಆತ ಹೋಗಿತ್ತು. ಆ ರಿಪೇರಿಗಳು ಮಾಡಿಸೋ ಬರೋಕ್ಕೆ ಹಿಂಗೆ ಹೋಗಳಲ್ಲ. ಒಂದಿನ ಅಲ್ಲಿ ನಾವು ಓಸಿನ ತಗೋಕ್ಕೆ ಬ್ಯಾಟ್ರಿಗಳು ಇರಲಿಲ್ಲ, ಚಾರ್ಜರ್ ಬ್ಯಾಟ್ರಿ ತಗೊಂಬರಮ್ಮ ಅಂದೆ. ಅಲ್ಲೇ ಸಿಗ್ತಾವಂತ ತೊಂದವಳು. ಅದಕ್ಕೆ ನಾವಿನ್ನೇನು ನನ್ನ ಮಗಳು ಹೋಗ್ತಾಳಲ್ಲ ಇಸ್ಕೊಂಬರಮ್ಮ ಅಂತ ಹೇಳ್ತಿದ್ವಿ. ಕಾಲೇಜ್ ಬಿಟ್ಟೇಟ್ಗೆ ಹೋಗಿ ಇಸ್ಕೊಂಬರೋಕ್ಕೂ ಅದಕ್ಕೂ ಹೋಗಳಲ್ಲ. ಅದಕ್ಕೆ ಅವಳೇನು ಮಾಡ್ಕೊಂಡವಳೆ ಹಿಂಗೆ ಅಂದ್ಕೊಂಡವಳು ಲವ್ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಅವಳ ಮೇಲೆ ಬಿದ್ದು ಹಿಂಗೆ ಮಾಡ್ಕೊಂಡವಳು ನೋಡಪ್ಪ. ಇದಿಂಥ ಕೆಲಸ ಇರೋದು. ಹೌದೇನು ಹಿಂಗಾಗಿರೋದ್ರ ಹಂಗಾದ್ರೆ ಕತೆ. ಅಮ್ಮ ಇವಾಗ ಬಂದೈತಿ, ನೀನು ಯಾಕೆ ಇಸ್ಕೊಂತೀಳು? ನಾ ಫೋನ್ ನಂಬರ್ ಇವಳು ಯಾಕೆ ಇಸ್ಕೊಂಡು ಇಕ್ಕೊಂತಾಳೆ ಅಷ್ಟಕ್ಕೂ? ಅವ್ರ ತಾಗ ಏನು ಕೆಲಸ ಏನೋ ಹಿಂದಾರಲ್ಲ ಮುಂದಾರಲ್ಲ, ಅವ್ರ ಫೋನ್ ನಂಬರ್ ಇಸ್ಕೊಂಡು ಏನಾಗಬೇಕಾಗೈತೆ ನಮಗೆ ನೋಡ್ರಿ. ಇವಾಗ ಮರ್ಯಾದೆ ಇರಲ್ಲ ಅವ್ರಿಗೆ ಎಲ್ಕೋಬೇಕು. ಅದಕ್ಕೆ ಮತ್ತೆ ಎಷ್ಟು ನಾವು ಭಯವಾಗಿ ಇಕ್ಕೊಂತೀವೋ ಎಲ್ಲ ಕೇಳೋರು ಎಲ್ಲಿದ್ರು ಕೇಳ್ತಾರೆ. ಆದ್ರೆ ನಮ್ಮ ಭಯ ನಮಗೆ ಇರಬೇಕಲ್ಲ, ಮರ್ಯಾದೆಗೆ ಅಂಜಬೇಕು. ಮರ್ಯಾದೆಗೆ ಸ್ವಲ್ಪ ಅಕ್ಕಪಕ್ಕದಾಗ್ಲಾರ್ಗು ಯಾರನ್ನ ಹೋಗಿತ್ತಾಗ ಏನಂತಾರೆ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡಬೇಕು. ಯಾವುದ್ರಲ್ಲೇ ಆಗಲಿ ಯೋಚನೆ ಮಾಡಿದ್ರೆ ಇವತ್ತು ಬಂದವ್ರೆ ಫೋನ್ ನಂಬರ್ ಇಸ್ಕೊಂಡು ಇದೆಯೇ ಕೊಡು ಅಂತೇಳಿ ಹೇಳಿ ಕಳ್ಸೇಳಾರ ಅಮ್ಮಂಗೆ ಕೊಟ್ಟು. ಅವ್ರ ಫೋನ್ ನಂಬರ್ ಎಲ್ಲ ಯಾಕೆ ಇಕ್ಕಮ್ಮನಮ್ಮ ಅಂತ ಹೇಳ್ತಾ ಇದ್ದಾಳೆ. ಅವ್ರು ಯಾಕೆ ಇಸ್ಕೊಂಡು ಇಕ್ಕಮ್ಮನ ಅವ್ರ ಫೋನ್ ನಂಬರ್ ಎಲ್ಲ? ನಾನು ಅವ್ರ ತಾಗ ಏನು ಕೆಲಸ ಇಲ್ಲ ಕಣಮ್ಮ ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು. ನೋಡ್ತಾ ಇರಿ, ನನಗಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.